ಬೇರೆ ಹಾಕನ್ನೋರು ತೆಗೆದು ಬೇರೆ ಯಾವಾಗ ಅಂದರು ಮತ್ತು ಆಟ್ರಾಗ ನೀವು ಬೇಡ ತೆಗೆದು ಬೇಡ ಅವ್ನು ತೆಗೆದು 10 ವರ್ಷ ಬೇಕು ಇವಕ್ಕೆಲ್ಲ ಔಷಧಿ ಕೊಡ್ತಾವ ಅನ್ನೋತ್ತಿಗೆ ನೀವು ಹೇಳಿದ್ದೆ ನಾವು ಉಪಯೋಗಿಸಿಂದೆ ಈಗ ಹಂಗ ಅಲ್ಲ ಸುಳಿ ಕೀಳಕತ್ತೇವೆ ಅದು ಅಲ್ಲ ಹೊಟ್ಟೆಗೈತಿ ಇದು ಒಂದು ಹಿಂಗಾರು ಹೊಟ್ಟೆಗೈತಲ್ಲ ಒಂದು ಕಿತ್ತತ್ತಿ ಒಂದು ನೋಡಿದೆ ಅದೆಲ್ಲ ಕಿತ್ತಾಗ್ಬಿಟ್ಟು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕು ಎಕ್ಕಳೆ ಗ್ರಾಮದಲ್ಲಿದ್ವಿ. ನಾವೇನು ನೋಡ್ತೀವಿ ಈ ಅಡಿಕೆ ತೋಟ. ಇದೀಗ ಈ ತೋಟ ಸುಮಾರು ಇದು ಎಷ್ಟು ಎಕರೆ ಇತ್ತು? ಇದು 3/4 ಎಕರೆ. ಇದು 3/4 ಎಕರೆ. ಈ 3/4 ಎಕರೆ ತೋಟದಲ್ಲಿ ಈ ತೋಟಕ್ಕೆ ಏನು ಸಮಸ್ಯೆ ಆಗಿತ್ತಪ್ಪ ಅಂದರೆ ಈ ಒಂದು ಕೊನೆಗೆ ತೋಟದ ಮೂಲಿ ಭಾಗದಲ್ಲಿ ಏನಾಗಿತ್ತು, ಒಂದು 12 ಮರ ಒಂಥರ ಸುಳಿ ಕೊಳೆ ರೋಗ ಟೈಪ್ ಸುಳಿ ಕೊಳೆ ರೋಗ ತುತ್ತಾಗಿತ್ತು. ಅದಕ್ಕೆ ನಾವು ಈ ತೋಟಕ್ಕೆ ವಿಸಿಟ್ ಮಾಡಿ ಸುಮಾರು ಒಂದು 6-7 ತಿಂಗಳ ಹಿಂದೆ ಈ ತೋಟಕ್ಕೆ ಸುಳಿ ಕೊಳೆ ರೋಗ ಬಂತು. ಅದಕ್ಕೆ ಏನು ಮಾಡಿದ್ವಿ, ಒಂದ್ಸಲ ಸ್ಪ್ರೇ ಮಾಡಿಸಿದ್ವಿ. ಸ್ಪ್ರೇ ಆದ ನಂತರ ತದನಂತರ ಲಿಕ್ವಿಡ್ ಡ್ರೆಂಚಿಂಗ್ ಮಾಡಿಸಿದ್ವಿ. ಸ್ಪ್ರೇ ಇದು ತೋಟ ಇದು ಎಷ್ಟು ವರ್ಷದ ತೋಟ ಅಣ್ಣ? ಇದು ನಾಳೆ ಮಾರ್ಚ್ ತಿಂಗಳು ಬಂದು 8 ವರ್ಷ ಕಟ್ಟಿ. 8 ವರ್ಷದ ತೋಟ 2018 ಕಟ್ಟಿದ್ದು. 8 ವರ್ಷದ ತೋಟ. ಇದು ಸುಮಾರು 3/4 ಎಕರೆ ಅಲ್ಲ? 3/4. ಎಷ್ಟು ಗಿಡ ಅದಾವ ದೊಡ್ಡವು? ಇದು 400 ಗುಣಿ 15 ಗುಂಟಿಗೆ 400 ಗುಡಿ ಕುಂತತಿ. 400 ಗಿಡ. ಅದು 5 ವರ್ಷದ್ದು. ಅದು ನಾಳೆ ಮಾರ್ಚಿಗೆ 5 ವರ್ಷ. ಅದಿಂದ ಸಣ್ಣ ತೋಟ. ಇದು 8 ವರ್ಷ. 5 ವರ್ಷದಿಂದ. ಆಮೇಲೆ ನಿಮ್ಮ ತೋಟದ ಸಮಸ್ಯೆ ಅಂದ್ರೆ ಇದು ಒಂದು 10-15 ಗಿಡ ನಿಮಗೆ ಹೆಚ್ಚೆಚ್ಚವಾಗಿ ಭಾಳ ಹಾನಿ ಆಗಿತ್ತು. ಇದು ಒಂದು ಒಳಗೆ ಒಂದು 2 ಆಗಿದ್ವು. ಅದನ್ನು ಈ ಥರ ಮಾಡಿದ್ವಿ. ಈ ಥರ ಅಂದರೆ ನೀವು ನಾವು ನಮ್ಮ ಸಜೆಷನ್ ಪ್ರಕಾರ ನೀವೇನು ಮಾಡಿದಪ್ಪ, ಒಂದ್ಸಲ ಕೊಯ್ದು ಇದನ್ನ ಕ್ರಾಸ್ ಮೇಲೆ ಕೊಯ್ದು ಒಂದ್ಸಲ ಸ್ಪ್ರೇ ಮಾಡಿಸಿದ್ವಿ. ಮಾಡಿ ತದನಂತರ ಲಿಕ್ವಿಡ್ ನೀರ ಕಲಿಸಿ ಹಾಕಿದ್ವಿ ಬುಡಕ್ಕೆ. ಹಾಕಿ ಎಷ್ಟು ತಿಂಗಳು ಆತನ? ಈಗ ವರ್ಷ ಆತಲ್ಲ. ಒಂದು ಹಿಂಗ ವರ್ಷ ಆತು. ವರ್ಷ ಆತು. ಒಂದು ಮೊನ್ನೆ ಉಣಿಗೆ ವರ್ಷ ಹಿಂಗ ವರ್ಷದಾಗ ಮಾಡಿದ. ಈಗ ಅದನ್ನ ಮಾಡಿದ್ರೆ ನಿಮಗೆ ಇಂಪ್ರೂವ್ಮೆಂಟ್. ಈಗ ಮನೆನೂ ಪರವಾಗಿಲ್ಲ, ಅದು ಚೆನ್ನಾಗಿ ಮನೆನೂ ಚಾಟಕೈತಿ, ಮರನೂ ಇಂಪ್ರೂವ್ಮೆಂಟ್ ಐತಿ. ಆಮೇಲೆ ಕಲರ್ ಏನು ಡ್ಯಾಮೇಜ್ ಇದಾಗಿಲ್ಲ, ಕಲರ್ ಇದ್ದಂಗೆ ಐತಿ. ಆಮೇಲೆ ನಾವು ರೋಗ ಹೆಂಗೈತಿ? ರೋಗ ಕಂಟ್ರೋಲ್ ಆಗೈತಿ. ಇದು ಏನು ಇದೊಂದು 2 ಮರ ಬಿಟ್ರೆ 2 ಮರ ಬಿಟ್ರೆ ಓಸು 10-12 ಮರನೂ ಪಾಸ್ ಆಗಿದಾವೆ ನೋಡಿ. ಇವೆಲ್ಲ ಹಿಂಗಾರು ಕೇಳ್ತಾ ಐತಿ. ಅದಕ್ಕೆ ಈ ವರ್ಷ ಮುಂದೆ ಕೇಳ್ತೈತೆ ಅದು ಮತ್ತು ಓಡ್ದಂಗೆ. ಹೌದೌದು. ಈಗ ಅದಕ್ಕೆ ಮತ್ತೀಗ ಈ ವರ್ಷ ಅಲ್ಲಿ ಫೆಬ್ರವರಿ ತಿಂಗಳು ಈಗ ಒಂದ್ಸಲ ತೋಟ ನೋಡಕ್ಕೆ ಬಂದಿದ್ವಿ. ಅದೇ ಉದ್ದೇಶಕ್ಕೋಸ್ಕರ, ಈಗ ರಿಸಲ್ಟ್ ಪಾಸ್ ಆಗಿರೋ ಉದ್ದೇಶಕ್ಕೋಸ್ಕರ ನಾವು ವಿಡಿಯೋ ಮಾಡ್ತಾ ಇದ್ವಿ. ಹೋಗಿ ತಗೋಣ. ಕೊಯ್ದಿದ್ರೆ ಇದ್ದ ಗರಿಗೂ ಓಟು ಕೊಯ್ದು ಔಷಧಿ ಹಾಕಿದ್ವಿ. ಈಗ ಸುಳಿಕೊಳೆ ರೋಗ ಬಂದಿರೋದಕ್ಕೆ ಏನು ಮಾಡ್ತಿದ್ವಪ್ಪ, ಒಂದ್ಸಲ ಇದೆಲ್ಲ ಇತ್ತು ಮೇಲಿಂದ ಈ ಥರ ಆಗಿತ್ತು. ಮುಂಚೆ ಒಂದು 6-7 ತಿಂಗಳ ಕೆಳಗೆ ಈ ಥರ ಆಗಿತ್ತು. ನಾವು ಔಷಧಿ ಸ್ಪ್ರೇ ಮಾಡಿಸಿ ತದನಂತರ ಡ್ರೆಂಚಿಂಗ್ ಕೂಡ ಮಾಡಿಸಿ ಆದಮೇಲೆ ಇವೆಲ್ಲ ಪಾಸ್ ಆಗಿರೋ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಸ್ಪ್ರೇ ಏನು ಮಾಡಿಸಿದ್ವಪ್ಪ ಅಂದರೆ, ಈಗ ಒಂದು ಫಂಗಿಸೈಡ್, ಇನ್ಸೆಕ್ಟಿಸೈಡು, ಆಮೇಲೆ ನ್ಯೂಟ್ರಿಯೆಂಟು, ಆಮೇಲೆ ಗಮ್ ಹಾಕಿ ಸ್ಪ್ರೇ ಕೊಟ್ಟಿದ್ವಿ. ಟೆಕ್ನಿಕಲಿ ಹೇಳೋದಾದರೆ ಫಂಗಿಸೈಡ್ ಅಂದರೆ ನಮ್ಮ ಅಜಸ್ಟ್ರೋಬಿನ್ ಪ್ಲಸ್ ಟೆಬಿಕನಜೋಲು. ತದನಂತರ ಈಗ ಲಿಕ್ವಿಡ್ ಒಂದು ಇನ್ಸೆಕ್ಟಿಸೈಡ್ ಲ್ಯಾಂಬ್ಡಾಸೈತಿನ್ ಪ್ಲಸ್ ಥೈಮಾಥೈಸಿಮ್. ತದನಂತರ ನ್ಯೂಟ್ರಿಯೆಂಟ್ ಯೂಮಿಕ್ ಆ್ಯಸಿಡ್, ಅಮೈನೋ ಆ್ಯಸಿಡ್, ಟಾನಿಕ್ ಟೈಪ್ ಅದನ್ನ ಸ್ಪ್ರೇ ಮಾಡಿಸಿದ್ವಿ. ತದನಂತರ ಡ್ರೆಂಚಿಂಗ್ ಕೂಡ ಕೊಟ್ಟಿವಿ. ಡ್ರೆಂಚಿಂಗ್ ಏನಪ್ಪ, COC ಕಾಪರ್ ಆಕ್ಸಿಕ್ಲೋರೈಡ್ ಜೊತೆಗೆ ಕ್ಲೋರೋ 20 ಕ್ಲೋರೋ, ಆಮೇಲೆ ಯೂಮಿಕ್ ಆ್ಯಸಿಡ್, ಅಮೈನೋ ಆ್ಯಸಿಡ್ ಇರೋಂಥ ಒಂದು ಟಾನಿಕ್ನ ಪ್ರತಿ ಮರಕ್ಕೆ ಇವು ಕಲ್ಲದೇ ಈ ತೋಟಕ್ಕೆ ಪ್ರತಿ ತೋಟಕ್ಕೆ 1 ಲೀಟ್ರ್ ಡ್ರೆಂಚಿಂಗ್ ಕೂಡ ಮಾಡಿಸಿದ್ವಿ. ತದನಂತರ ಸ್ಪ್ರೇ ಮುಂಚೆನೇ ಸ್ಪ್ರೇ ಮಾಡಿಸಿದ್ವಿ. ಸ್ಪ್ರೇ ಆದ ನಂತರ ಡ್ರೆಂಚಿಂಗ್ ಕೂಡ ಕೊಟ್ವಿ. ಅದು ಒಂದ್ಸಲ ಸ್ಪ್ರೇ ಒಂದ್ಸಲ ಡ್ರೆಂಚಿಂಗ್ ಕೊಟ್ಟು ಒಂದು 6-7 ತಿಂಗಳಾಗೈತಿ. ನೀವು ನೋಡ್ತಿರ್ಬೋದು ಎಲ್ಲ ಮರನೂ ಆಲ್ರೆಡಿ ಈಗ ಸುಳಿ ಹಿಂಗಾರ ಕಿತ್ತತಿ. ಇಲ್ಲಿ ಬರ ಪಾಪ ಇಳುವರಿ ಬರಲ್ಲ. ಈ ಥರ ಇದ್ದ ಮರ ಆ ಥರದ ಮರನ ಕೊಯ್ದು ಔಷಧಿ ಮಾಡ್ಯಾರಿಂದ ಕೊಯ್ದು ಔಷಧಿ ಮಾಡಿದ್ರು ಬುಡಕ್ಕೆ ಹಾಕಿದ್ಮೇಲೆ ಈ ಥರ ಇದಾಗಿ ಆಲ್ರೆಡಿ ಬಿಡಲ್ಲ ಅನ್ನೋದು ಬೇರೆ ಜನ ಅಲ್ಲ. ಏನಿಲ್ಲ ಇತ್ತ ಬಿಡು ಕಿತ್ತು ಬೇರೆ ಬೇಕನ್ನೋರು ಇಳುವರಿ ಬರಲ್ಲ, ವ್ಯಾಕಿಗೆ ಬರೋದಿಲ್ಲ ಅಂತ. ಅದು ಬೇಡ ನಮಗಿದು ಅಂತಂದು ಮಾಡಿದ್ವಿ. ಅದನ್ನ ಪಾಸ್ ಆಗೈತಿ. ಹೌದು. ಈಗ 10-12 ಗಿಡದಾಗ 2 ಗಿಡ ಇನ್ನೂ ಯಾಕೆ ಚಿಗಿರ್ಲಿಲ್ಲ. ಇದೊಂದು ಗಿಡ ಕ್ಲೀನಾಗಿ ಕೊಯ್ದು ಇದು ಮಾಡಲಿಲ್ಲ. ಎರಡು ಮಾತ್ರ ಫೇಲ್ ಆಗ್ಬಿಟ್ಟು. ಹೌದು. ಈ ಮರ ಇದು ಯಾವ ಮರದ್ದು? ಈ ಮರದ್ದಾಳೆ ಅಂದರೆ ಇದು ಈಗ ಒಂಬಳೆ ಎಷ್ಟು ಇರ್ಬೋದು? ಇದು ಗರಿ ಏನು ಇರುತ್ತಲ್ಲ, ಒಂಬಳೆ ಎಷ್ಟು ಸಿಕ್ಕಾಗ್ಬಿಟ್ಟಿದೆ. ಅಂದರೆ ಯಥೇಚ್ಛವಾಗಿ ನಮ್ಮ ರೈತರೆಲ್ಲ ಏನು ಮಾಡ್ತಾರಪ್ಪ, ನೀವು ಕುರಿ ಮತ್ತು ಆಕಳ 2 ಗಾತ ಕುರಿ ಗೊಬ್ಬರ ಯಥೇಚ್ಛವಾಗಿ ಮುಚ್ಚೋದು ಈ ಥರ ಮೆಣಸಿನ ಕೂಡ ಮಾಡ್ತಾರೆ.
ನೀವು ನೋಡ್ತಾ ಇರ್ಬೋದು ಒಂದೊಂದು ಗಿಡ ಒಂಥರ ಕಂಬ ಥರ ಇದೆ. ಒಳ್ಳೆ ಆರೋಗ್ಯವಾಗದ ಗಿಡ ಸೈಜ್ ಕೂಡ ಹಂಗದವೆ. ಚೆನ್ನಾಗಿ ಹೊಟ್ಟೆನೇ ಕಿತ್ತತಿ, ಒಂಬಳೆನೇ ಕಿತ್ತತಿ. ಅಂದ್ರೆ ಔಷಧಿ ಕೊಟ್ಟು ಕೆಲಸನೂ ಮಾಡಿ. ಔಷಧಿ ಅಂದ್ರೆ ನಾವು ವರ್ಷಕ್ಕೆ ಒಂದ್ಸಲ ಸ್ಪ್ರೇ, 1-2 ಸಲ ಸ್ಪ್ರೇ ಮಾಡಿಸ್ತೀವಿ. ಒಂದ್ಸಲ ಡ್ರೆಂಚಿಂಗ್ ಕೂಡ ಬಂದ್ರೆ ನಾವು ಇಲ್ಲಿ ತಗೊಂಡಲ್ಲಿ ಇವ್ರಿಗೆ ಗೊತ್ತು. ಆಮೇಲೆ ಯಥೇಚ್ಛವಾಗಿ ಇವರು ಆರ್ಗ್ಯಾನಿಕ್ ಮನೆ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಯೂಸ್ ಮಾಡ್ತಾರೆ. ಅಣ್ಣ ಎಷ್ಟು ಸಲ ವರ್ಷಕ್ಕೆ 2 ಸಲ ಯೂಸ್ ಮಾಡ್ತೀರಿ? ಏನು ಕುರಿ ಗೊಬ್ಬರ ಅಥವಾ ಸುಮ್ಮ ಆದಂಗೆ 10 ಚೀಲ ಆದಂಗೆ ತರೋದು, ಉಗ್ಗೋದು, ಹಾಕೋದು. ಗೋತ ಸುಮ್ಮನೆ ಡೈಲಿ ಗೋತ ಡೈಲಿ ಆ ಕಡೆಗೆ ಈ ಕಡೆ ಡ್ರೈ ತಂದು ಹೋಗಿತ್ತೆ. ಸುಮ್ಮನೆ ಕೊಡ್ಬಂದ ಬಾಕೆಟ್ ಇದ್ರೆ ಡ್ರಮ್ನೇ ತರೋದ ಹೋಗ್ಯಾಕ ಸುಮ್ಮನೆ ನೋಡಮ್ಮ. ಅಂದ್ರೆ ಅಂತರ ಎಷ್ಟದಣ್ಣ ಏನು ಗಿಡ? ಇದು 6-8 ದಾಯ, 6-8 ದಾಯ. ಇದು 8-8 ಹಿಂಗೆ 6-6 ದಾಯ ಸ್ವಲ್ಪ ಸರದೈತೆ. ದಾಯ ಸರ್ ಸ್ವಲ್ಪ ಒಂದು ನಾನು 10 ಗಂಟೆ ಮಾಡ್ಕೊಂಡೆ. ಸ್ವಲ್ಪ ಕಮ್ಮಿ ಅಲ್ಲ. 15 ಗುಂಟೆ ಒಟ್ಟು 3/4 ಎಕರೆಗೆ 750ರಿಂದ 800 ಗಿಡ ಐತಿ. ಅಂದ್ರೆ ಹೋದ ವರ್ಷ ಎಷ್ಟು ಏಂಟ್ ಆಗಿತ್ತಣ್ಣ? ಏನು ಈ ವರ್ಷ ಇದಕ್ಕೆ ಹಳ್ಳಿಲಿ ಉದಿಸಿ ಕಮ್ಮಿ ಆಗ್ಬಿಡುತ್ತೆ ಅಡಿ ಕಮ್ಮಿ ಇದ್ದಾವೆ. ನಾನು 8 ವರ್ಷದ್ದು ಹಣ್ಣಿಗೆ ಏನು ಒಂದು ನೀರಿಂದು ಅವಾಗ ಚೆಲ್ಲ ನೀರು ಕಟ್ಟಿ ಬೋರ್ ಐತಿ. ಬಟ್ ಬೋರ್ ಸ್ಟಾರ್ಟ್ ಮಾಡೋಣ ಮರ ಮಾತ್ರ ಏನು ತೋಕಲ್ಲ, ಎಲ್ಲವೂ ಆರೋಗ್ಯದಾಗ ಅದ. ಯಾವ ಮಕ್ಕಳು ಹೇಳ್ಬಿಟ್ರಲ್ಲ, ಎಲ್ಲರೂ ಹಂಗೈತಿ. ಗೋತ, ಕುರಿ ಗೊಬ್ಬರ, ಇದು ಗರಿ, ಹೇಗೆ ಸಟ್ಲ ಒಟ್ಟು ಏನಪ್ಪ ಚಿಪ್ಪೆ ಗಿಡ ಇದ್ದಂಗೆ ಇರ್ತದಪ್ಪ. ಅಂದರೆ ಏನಿಲ್ಲ. ಮತ್ತು ಇವಾಗ ಏನಾದ್ರು ರೋಗ ಬಿದ್ದರಿಗೆ ನಿಮ್ಗೆ ಔಷಧಿ ಸ್ಪ್ರೇ ಮಾಡ್ತಾವ.